ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ನನ್ನ ಕೋಣ ಸಿನಿಮಾದ ಕೋ ಆರ್ಟಿಸ್ಟ್ ಯಾರ್ಯಾರು ಇಲ್ಲಿ ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ ಸರ್, ಆರ್ ಕೆ ಸರ್. ಓಕೆ, ನೀವು ಹಿಂಗೆಲ್ಲ ಪ್ರೊಡ್ಯೂಸರ್ ಅಂತ ಬಂದಾಗ ಪೇಮೆಂಟ್ ವಿಚಾರ ಸ್ಟೇಜ್ ಮೇಲೆ ಅದರಲ್ಲೂ ಮೈಕ್ ಇದ್ದಾಗ ಮಾತಾಡಬಾರ್ದು, ಖಂಡಿತ ಮಾತಾಡಬಾರ್ದು. ಎಲ್ಲರೂ ಆಮೇಲೆ ಆ ಕಡೆ ಹೋಗ್ತಿದ್ದಂಗೆ ಹೊಡಿತಾರೆ ನನಗೆ. ಮೊದಲನೇದಾಗಿ ನಾನು ಇವತ್ತು ನಮ್ಮ ಕೋಣ ಸಿನಿಮಾದಲ್ಲಿ ನಾನು ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಅದಾದ್ಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ. ಆಲ್ರೆಡಿ ನಾನು ತುಂಬ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಬೆಂಕಿ ಬಿರುಗಾಳಿ ಅಂತ ಪದಕ ಕೊಟ್ಟಿದ್ದು ಇದೆ, ಹೆಚ್ಚು ಮಾತಾಡ್ತೀನಿ ಅಂತ ಬೈಕೊಂಡಿದ್ದು ಇದೆ. ಇದೆಲ್ಲವನ್ನು ಮೀರಿ ಒಂದು ಆರ್ಟಿಸ್ಟ್ ಅಂತ ಬಂದಾಗ ನಾನು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ. ಯಾಕಂದ್ರೆ ಇವತ್ತಿನವರೆಗೂ ನಾನು ಮಾಡಿರುವಂತಹ ಪಾತ್ರಗಳು ಎಷ್ಟೇ ಬೋಲ್ಡ್ ಆಗಿದ್ರು, ಎಷ್ಟೇ ಭಾರವಾಗಿದ್ರು, ಎಷ್ಟೇ ಸಣ್ಣ ಪಾತ್ರ ಆಗಿದ್ರು, ನನ್ನನ್ನು ನೋಡಿದಂತಹ ಪ್ರತಿಯೊಬ್ಬರು ಪ್ರತಿಯೊಂದು ಸ್ಟೇಜಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾ ಬಂದಿದ್ದಾರೆ, ಅವರು ಸಪೋರ್ಟ್ ಮಾಡೋದ್ರ ಮೂಲಕ. ಇಲ್ಲೆಷ್ಟು ಮೊಬೈಲ್ಗಳು, ಕ್ಯಾಮ್ರಾಗಳು ಕಾಣಿಸ್ತಿದೆಯೋ ಅದಷ್ಟು ನನ್ನನ್ನು ಕ್ಯಾಪ್ಚರ್ ಮಾಡಿದ್ದಾವೆ. ನನ್ನನ್ನು ಇನ್ನೊಂದಷ್ಟು 1000 ಜನರಿಗೆ, ಲಕ್ಷ ಜನರಿಗೆ ತಲುಪೋ ಹಾಗೆ ಮಾಡಿದಂತಹ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನ ಪ್ರತಿ ಸಲ ಹೇಳ್ತಿರ್ತೀನಿ. ಯಾಕೆ ಅಂತಂದ್ರೆ ನೀವು ನಮ್ಮನ್ನ ಕರ್ಕೊಂಡು ಹೋಗಿ ತಲುಪಿಸ್ಲಿಲ್ಲ ಅಂತಂದ್ರೆ ಯಾವ ಜನರು ನಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನನಗೆ, ನಾನು ತನಿಷಾ ಆಗಿ ಅಥವಾ ಬೆಂಕಿ ಆಗಿ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅಥವಾ ಒಬ್ರು ಆಕ್ಟ್ರೆಸ್ ಆಗಿ ಕಾಣಿಸ್ಕೊಂಡಿದ್ದೀನಿ, ನನಗೊಂದು ಸಪೋರ್ಟ್ ಸಿಗ್ತದೆ ಅಂತಂದ್ರೆ ನೀವೇ ನಿಜವಾದ ಕಾರಣ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ. ಲಕ್ಷ್ಮಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ನಮ್ಮ ಕೋಮಲ್ ಸರ್ ಹೀರೋ ಆಗಿ ಮಾಡಿರುವಂತಹ ಕೋಣ ಸಿನಿಮಾ ಕೆ ಸ್ಕ್ವೇರ್ ಆಗಿದೆ, ಕೆ ಕ್ಯೂಬ್ ಆಗಿದೆ, ಕೆ ಫಾರ್ ಕೋಣ, ಕೆ ಫಾರ್ ಕೋಮಲ್ ಸರ್, ಕೆ ಫಾರ್ ಕುಪ್ಪಂಡಾಸ್ ಪ್ರೊಡಕ್ಷನ್. ಈ ರೀತಿಯಾಗಿ ನಾವು ಕೆ ಕ್ಯೂಬ್ ನಲ್ಲಿ ಸದ್ಯಕ್ಕೆ ಬಂದು ನಿಂತಿದ್ದೀವಿ. ಅದೇ ಕ್ಯೂಬ್ ನಲ್ಲಿ ಬರುವಂತಹ 3+1 ನಂಬರ್ ನಲ್ಲಿ ನಾವು ರಿಲೀಸ್ ಆಗ್ತಾ ಇದ್ದೀವಿ. ಅಕ್ಟೋಬರ್ ಅಂದ್ರೆ ಒಂಥರ ಒಂದು ಸ್ಪೆಷಲ್ ಮಂತ್ ಅಂತ ಹೇಳ್ಬೋದು. ನನಗೆ ತುಂಬಾ ಒಂಥರ ಲಕ್ಕಿ ಮಂತ್ ಅಂತಾನು ಹೇಳ್ಬೋದು. ಸೊ ಇದೇ ಅಕ್ಟೋಬರ್ ತಿಂಗಳು 31ನೇ ತಾರೀಕು ನಾವು ನಮ್ಮ ಕೋಣ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ನೀವಿಷ್ಟು ದಿನ ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು, ನನ್ನ ಜೊತೆ ಇರುವಂತಹ ಎಲ್ಲರಿಗೂ ಸೇರಿ, ನಮ್ಮ ಟೀಮ್ಗೆ ಸೇರಿ, ನಮ್ಮ ಕೋಣಗೆ ಸೇರಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥಿಯೇಟರ್ ನಲ್ಲಿ ನೀವು ನನ್ನನ್ನು ತುಂಬಾ ವಿಭಿನ್ನವಾಗಿ ನೋಡ್ತೀರಿ. ಇದೊಂದು ಲುಕ್ ನಾನು ಇದೇ ರೀತಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಕೋಮಲ್ ಸರ್ ನಾರಾಯಣ ಅನ್ನುವಂತಹ ಪಾತ್ರ ಮಾಡ್ತಾ ಇದ್ದಾರೆ. ಆ ನಾರಾಯಣ ಅವರ ಪತ್ನಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ನಾನು. ಇಷ್ಟು ದಿನ ನೋಡದೆ ಇರುವಂತಹ ಪಾತ್ರದಲ್ಲಿದ್ದೀನಿ. ನೀವು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಿ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ನಾನು ಯಾವ್ಯಾವ ರೀತಿ ಪಾತ್ರ ಮಾಡಿದ್ದೀನೋ ಅವ್ರಗಳಿಗೆ ಅನ್ನಿಸ್ಬೋದು, ಇವರು ಈ ರೀತಿ ಆಕ್ಟ್ ಮಾಡ್ಬೋದಾ ಅಂತ. ಯಾರ್ಯಾರು ಇವರು ವರ್ಸ್ಟೈಲ್ ಆಕ್ಟರ್ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಅನ್ನಿಸ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕೆಲವ್ರಿಗೆ ಯಾವ ರೀತಿ ಅನ್ಸುತ್ತೋ ಗೊತ್ತಿಲ್ಲ. ಬಟ್ ಈ ಒಂದು ಪಾತ್ರನ ಸೃಷ್ಟಿ ಮಾಡಿದಂತಹ ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಅವರಿಗೆ ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ಇಷ್ಟೊತ್ತು ಆಕ್ಟರ್ ಆಯ್ತು, ಈಗ ಸದ್ಯಕ್ಕೆ ಪ್ರೊಡ್ಯೂಸರ್ ಆಗಿ ನಾನು ಇವತ್ತು ಒಂದು ಹೆಜ್ಜೆ ಮುಂದೆ ಧೈರ್ಯವಾಗಿ ಇಟ್ಟಿದ್ದೀನಿ ಅಂತಂದ್ರೆ ಇದಕ್ಕೆ ಇದು ಒನ್ ಅಂಡ್ ಓನ್ಲಿ ರೀಸನ್ ನಮ್ಮ ರವಿಕಿರಣ್ ಸರ್ ಹಾಗೂ ಕಾರ್ತಿಕ್ ಸರ್. ಇವರಿಬ್ರು ನನ್ನ ಪಾರ್ಟ್ನರ್ ಆಗಿ ಇವತ್ತು ನನ್ನ ಈ ವೇದಿಕೆ ಮೇಲೆ ಕರ್ಕೊಂಡು ಬರ್ಲಿಲ್ಲ ಅಂತಂದ್ರೆ ನೀವೆಲ್ಲರೂ ನನ್ನ ಇನ್ನೂ ಆರ್ಟಿಸ್ಟ್ ಆಗೇ ನೋಡ್ತಿದ್ರಿ. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ನಾಗಿ ನೋಡೋದು ಇಷ್ಟು ಹತ್ರದಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಯಾವಾಗ್ಲೂ ತುಂಬಾ ಜನ ಹೇಳೋದು ಕೇಳಿದೀನಿ, ನಾನು ಒಬ್ಳೇ ಬಂದೆ, ಮುಂದೆ ಬಂದೆ, ನಿಂತೆ, ಗೆದ್ದೆ ಅಂತ. ನೋ, ಅಂಟಿಲ್ ಅಂಡ್ ಅನ್ಲೆಸ್ ಯು ಹ್ಯಾವ್ ಎ ಟೀಮ್ ಯು ಕ್ಯಾನ್ ನೆವರ್ ವಿನ್. ಇಟ್ ಇಸ್ ಆಲ್ವೇಸ್ ಲೈಕ್ ದ್ಯಾಟ್. ಯಾವಾಗ್ಲೂ ಒಂದು ಟೀಮ್ ನಮ್ಗೆ ಜೊತೆಯಾಗಿ ಒಬ್ರು ನಾನೊಂದು ಹೆಜ್ಜೆ ನೀನೊಂದು ಹೆಜ್ಜೆ ಅಂತ ಮುಂದೆ ಇಟ್ಟು ಜೊತೆ ನಡೆಸ್ದಾಗ್ಲೇನೆ ನಾವು ಒಂದು ತಂಡ ಆಗಿ ಆಗಿರ್ಬಹುದು, ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಆಗಿರ್ಬಹುದು, ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ಆಗಿರ್ಬಹುದು, ಮುಂದೆ ನಡೆಯೋದಿಕ್ಕೆ, ಗೆಲ್ಲೋದಿಕ್ಕೆ ಸಾಧ್ಯ. ಸೊ ನನ್ನ ಟೀಮ್ ಇವತ್ತು ನಾವೆಲ್ಲರೂ ಒಂದೇ ಆಗಿ ನಿಂತಿದ್ದೀವಿ. ನನ್ನ ಪಾರ್ಟ್ನರ್ಸ್ ಆಗಿ ಕೈ ಜೋಡಿಸಿರುವಂತವ್ರಾಗಿರ್ಬೋದು, ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ನಾನು ಕರೆದು ಕೂಡಲೇ ಅಕ್ಕ ನಿಮ್ಗೋಸ್ಕರ ಒಂದು ವರ್ಕ್ ಮಾಡ್ತೀನಿ ಅಂತ ಹೇಳಿದಂತ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಿರ್ಬೋದು. ಬಹಳಷ್ಟು ಜನರನ್ನ ನೀವು ನೋಡೋದಕ್ಕೆ ಸಿಗುತ್ತೆ ನಮ್ಮ ಈ ಕೋಣ ಸಿನಿಮಾದಲ್ಲಿ. ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಪೃಥ್ವಿ ಒಂದು ಮಾತೆ ನಾನು ಹೇಳಿದ್ದು, ಜಸ್ಟ್ ಒಂದು ಮಾತು, ನಮ್ಗೆ ಈ ತರದೊಂದು ಪಾತ್ರ ಇದೆ, ಪ್ಲೀಸ್ ಮಾಡ್ತೀರಾ ಅಂತ. ಈ 2 ಯೋಚನೆ ಮಾಡಿದೆ. ಸ್ಟೋರಿ ಕೇಳೋದಕ್ಕಿಂತ ಮುಂಚೆನೆ ಹೂ ಅಂದಿದ್ರು, ಅದಾದ್ಮೇಲೆ ಸ್ಟೋರಿ ಕೇಳಿದ್ರು. ಅದಲ್ಲದೆ ವಿಜಯ್ ಚಂದೂರ್ ಸರ್ ಆಗಿರ್ಬೋದು, ಜಗಪ್ ಆಗಿರ್ಬೋದು, ಸುಸು ಆಗಿರ್ಬೋದು, ಸುಷ್ಮಿತಾ ಅವ್ರ ವೈಫು, ಸೊ ರಂಜಿತ್ ಆಗಿರ್ಬೋದು, ಬಿಗ್ ಬಾಸ್ ನಿಂದ ನನ್ನ ಜೊತೆಯಲ್ಲಿ ನಾವು ಮೊದಲಿನಿಂದಲೂ ಕಿತ್ತಾಡ್ಕೊಂಡು ಬಂದಂತಹ ನಮ್ರತಾ ಗೌಡ ಆಗಿರ್ಬೋದು, ಅಥವಾ
ತುಕಾಲಿ ಸಂತು ಆಗಿರ್ಬೋದು, ಗೋಲ್ಡ್ ಸುರೇಶ್ ವರ್ಕ್ ಮಾಡಿದ್ದಾರೆ. ಬಹಳಷ್ಟು ಜನ ನನಗೆ, ವಿನಯ್ ಗೌಡ ಅವರಾಗಿರ್ಬೋದು, ತುಂಬಾ ಜನ ನಮ್ಮ ಜೊತೆ ಯಾರ್ಯಾರು ಅಂದ್ರೆ ನಮ್ಮ ಆರ್ಟಿಸ್ಟ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿಗೆ ನಾನು ಏನಿಲ್ಲ ಅಂತ ಅಂದ್ರೂ ಇಂಡಸ್ಟ್ರಿಗೆ ಬಂದು 15 ವರ್ಷ ಈಸಿಯಾಗಿ ಆಗ್ಬಿಟ್ಟಿದೆ. ಈ 15 ವರ್ಷದಲ್ಲಿ ಒಂದು 15 ಜನರನ್ನ ನಾನು ಪಿಕ್ ಮಾಡಕ್ ಆಗಲ್ವಾ ಅನ್ನೋದೊಂದು ಯೋಚನೆ ನನ್ನ ತಲೆನಲ್ಲಿತ್ತು. ಯಾರ್ಯಾರು ಆರ್ಟಿಸ್ಟ್ ಇದಾರಲ್ಲ, ಎಕ್ಸೆಪ್ಟ್ ಒಬ್ರು ಇಬ್ರು ಅಂದ್ರೆ ರಘು ರಾಮನಗೋಪ ಸರ್ ಆಗಿರ್ಬೋದು, ವಿಜಯ್ ಚಂಡೂರ್ ಸರ್ ಜೊತೆ ವರ್ಕ್ ಮಾಡಿದೀನಿ. ಓಕೆ, ಸೊ ಈ ಮುಂಚೆ ಕೂಡ ವರ್ಕ್ ಮಾಡಿದೀನಿ. ಸೊ ಒಬ್ರು ಇಬ್ರು ಅನ್ನೋದು ಬಿಟ್ಟರೆ ಅಂದ್ರೆ ಕೀರ್ತಿರಾಜ್ ಸರ್ ಆಗಿರ್ಬೋದು, ಇವ್ರಗಳ ಜೊತೆ ನಾನು ಮುಂಚೆ ವರ್ಕ್ ಮಾಡಿಲ್ಲ. ಬಟ್ ಸ್ಟಿಲ್ ನನ್ನ ಒಂದೇ ಒಂದು ಫೋನ್ ಕಾಲ್ಗೆ ಅವರು ರೆಸ್ಪಾಂಡ್ ಮಾಡಿದ್ರು, ನಾನು ಒಪ್ಪಿಸಿದಂತಹ ಪೇಮೆಂಟ್ಗೆ ಒಪ್ಕೊಂಡ್ರು. ಅದಕ್ಕೆ ಸರ್ ನಿಮ್ಮೆಲ್ಲ ಆರ್ಟಿಸ್ಟ್ಗಳಿಗೂ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ದಟ್ ಸಪೋರ್ಟೆಡ್ ಮೀ ಅ ಲಾಟ್. ಫಸ್ಟ್ ಟೈಮ್ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ನೀವೆಲ್ಲರೂ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಟ್ ದ ಸೇಮ್ ಟೈಮ್ ನಾವೆಲ್ಲರೂ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಿದ್ವಿ. ನಾನಾಗಿರ್ಬೋದು, ಹರಿ ಸರ್ ಆಗಿರಬಹುದು, ವೀನಸ್ ನಾಗರಾಜ್ ಸರ್ ಆಗಿರಬಹುದು, ನಮ್ಮ ಕೋ ಡೈರೆಕ್ಟರ್ ಸರ್ ಆಗಿರ್ಬೋದು, ನಾಗೇಶ್ ಸರ್ ಆಗಿರ್ಬೋದು, ಈ ಮುಂಚೆ ಕೂಡ ವರ್ಕ್ ಮಾಡಿದ್ದೀವಿ. ನನ್ನ ಜರ್ನಿನಲ್ಲಿ, ಒಂದು 15 ವರ್ಷದ ಜರ್ನಿನಲ್ಲಿ ಯಾರ್ಯಾರು ನನ್ನ ಜೊತೆ ಯಾವ್ಯಾವ ಜಾಗದಲ್ಲಿ ವರ್ಕ್ ಮಾಡಿದಾರೋ ಅಥವಾ ನನ್ನ ಜರ್ನಿನಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರೆಲ್ರಿಗೂ ಒಂದು ಅವಕಾಶ ನನ್ನ ಕಡೆಯಿಂದ ಕೊಡಕ್ಕೆ ದೇವರು ನನಗೆ ಈ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ದೇವ್ರನ್ನ ನೆನೆಸ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಮಾತಾಡ್ತೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಮ್ಮ ಸಿನಿಮಾ ಕೋಣ 31ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಯಾವಾಗಲೂ ಸಪೋರ್ಟ್ ಮಾಡಿ, ಇನ್ನು ಹೆಚ್ಚೆಚ್ಚು ಪ್ರಾಜೆಕ್ಟ್ಗಳನ್ನು ನಾವು ಮಾಡೋದಕ್ಕೆ, ಅದರಲ್ಲೂ ಹೆಣ್ಮಕ್ಳಾಗಿ ನಾವು ಮುಂದೆ ಬಂದು ಏನೋ ಒಂದು ಮಾಡ್ತೀವಿ, ಅಚೀವ್ ಮಾಡ್ತೀವಿ ಅಂತ ಅಂದಾಗ ನಮ್ಮ ಜೊತೆ ನಿಂತ್ಕೊಂಡು ನೀವೆಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಹೀರೋಯಿನ್ ಆಗಿ ವರ್ಕ್ ಮಾಡೋದು ತುಂಬಾ ಈಸಿ ಸರ್. ನಾನು ಪ್ರೊಡ್ಯೂಸರ್ ಅಂತ, ಪ್ರಮೋಷನ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ಒಂದು ಹೊಸ ಡೆಸಿಗ್ನೇಷನ್. ಯಾವಾಗ ಪ್ರೊಡ್ಯೂಸರ್ ಅಂತ ನಾನು ಹೆಜ್ಜೆ ಇಟ್ನೋ, ನಾನು ಜಗಳ ಮಾಡದೇ ಇರುವಂಥ ವ್ಯಕ್ತಿಗಳೇ ಇಲ್ಲ ಅಂತ ಕಾಣಿಸುತ್ತೆ. ನಮ್ಮ ಟೀಮ್ ಅವ್ರನ್ನ ಕೇಳಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅಂದರೆ ಒಂದಿಬ್ರು 3 ಜನ ಆರ್ಟಿಸ್ಟ್ ಅನ್ನೋದು ಬಿಟ್ಟರೆ, ಅಂದರೆ ಒಂದು ಸಲಿಗೆ ಇರಬಹುದು ಅಥವಾ ಇನ್ನೊಂದು ನಾವು ವರ್ಕ್ ಮಾಡಿಸ್ಲೇಬೇಕು ಅನ್ನೋಂಥ ಹಠ ಇರಬಹುದು. ಈ ಕಾರಣಕ್ಕೆ ನಾನು ಡೈರೆಕ್ಟರ್ ಜೊತೆ ಜಗಳ ಮಾಡಿದ್ದೀನಿ, ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಜಗಳ ಮಾಡಿದ್ದೀನಿ, ಎಷ್ಟೋ ಸಲ ನಮ್ಮ ಪ್ರೊಡ್ಯೂಸರ್ ಜೊತೆನಲ್ಲೇ ಜಗಳ ಮಾಡಿದ್ದೀನಿ. ಈ ರೀತಿಯಾಗಿ ಒಂದಷ್ಟು ವಿಷಯಗಳು ಬರುತ್ತೆ. ಯಾಕಂತಂದ್ರೆ ನಮ್ಗೆ ಈ ಝೋನ್ ನಲ್ಲಿ ಈ ಒಂದು ಕೆಲಸ ಆಗ್ಬೇಕು ಅಂತ ಅಂದಾಗ ಆ ಕೆಲಸನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ಕೋಬೇಕಾಗಿರೋದು ಒಬ್ಬ ಪ್ರೊಡ್ಯೂಸರ್ ಸ್ಥಾನದಲ್ಲಿ ನಿಂತಿರೋ ಕೆಲಸ ಆಗುತ್ತೆ. ಸೊ ನನ್ನ ಜವಾಬ್ದಾರಿನ ನಾನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಫೈಟ್ಸ್ ಜಾಸ್ತಿ ಆಗಿದೆ, ಅಥವಾ ನನ್ನ ಮಾತು ಕೆಲವೊಂದ್ಸತಿ ಕರೆಕ್ಟ್ ಇರ್ಬೋದು, ಕೆಲವೊಂದ್ಸತಿ ಕರೆಕ್ಟ್ ಇಲ್ಲದೇನೂ ಇರ್ಬೋದು, ನಾವು ಒಪ್ಕೊಳ್ತೀನಿ. ಬಟ್ ಆರ್ಟಿಸ್ಟ್ ಅಂತ ಬಂದಾಗ ನಾವಾಯ್ತು, ನಮ್ಮ ಕೆಲಸ ಆಯ್ತು, ಮೇಕಪ್ ಆಯ್ತಾ, ಪೇಮೆಂಟ್ ಬಂತ, ಹೊರಟ ಮನೆಗೆ ಅಷ್ಟೇ ಇರುತ್ತೆ. ಸೊ ಐ ಥಿಂಕ್ ದಟ್ ಇಸ್ ಮೋರ್ ಈಸಿಯರ್. ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯನ ನಾನು ಸ್ಪೆಷಲ್ ಒಂದು ಡೆಡಿಕೇಶನ್ ಅಂತ ಇಟ್ಕೊಂಡಿದ್ದೀನಿ ಈ ಒಂದು ವಿಷಯನ ಹೇಳೋದಕ್ಕೆ. ಕೋಮಲ್ ಸರ್ ತುಂಬಾ ಒಳ್ಳೆ ಆಕ್ಟರ್ ಅಂತ ನಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಸ್ ಅ ವೆರಿ ವರ್ಸಟೈಲ್ ಆಕ್ಟರ್. ತುಂಬಾ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ. ಸ್ಕ್ರೀನ್ ಮೇಲೆ ಏನೇನ್ ಮಾಡ್ತಾರೆ, ಎಷ್ಟು ಕಾಮಿಡಿ ಮಾಡ್ತಾರೆ, ಎಷ್ಟು ಫೈಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ವೆನ್ ಯು ಕಮ್ ಟು ಆಫ್ ಸ್ಕ್ರೀನ್, ಸರ್ ಈ ಸಿನಿಮಾನ ಬಹಳಷ್ಟು ಜನ ನಾವು ನಾರ್ಮಲ್ ಆಗಿ ಅನ್ಕೊಂಡಿರ್ತೀವಿ, ಶೂಟಿಂಗ್ ಸ್ಕೆಡ್ಯೂಲ್ ಆಯ್ತಾ, ಶೂಟಿಂಗ್ ಮಾಡಿದ್ವಾ, ಮುಗ್ದೋಯ್ತು, ಸಿನಿಮಾ ಇನ್ನೇನು ಬರುತ್ತೆ ಬಿಡು ಅದ್ರ ಪಾಡಕ್ ಅಂತಾನೆ ಅಂತ. ಬಟ್ ನೋ, ಶೂಟಿಂಗ್ ಮಾಡೋದು ಅಷ್ಟೇ ಕೆಲಸ ಅಲ್ಲ. ಶೂಟಿಂಗ್ ಮಾಡೋದು ಬಿಟ್ಬಿಟ್ರೆ ಮಿಕ್ಕಿದ್ ಯಾವ್ದು ಕೆಲಸ ಮುಗಿಯಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು, ನಮ್ಮ ಜೊತೆಯಲ್ಲಿ ನಿಂತಿದ್ದು ನಮ್ಮ ಕೋಮಲ್ ಕುಮಾರ್ ಸರ್. ಯಾವಾಗ್ಲೂ ಅದು ಟೆಕ್ನಿಷಿಯನ್ ಆಗಿ ಆದ್ರೂ ಸರಿ, ಇನ್ನು ಆಕ್ಟರ್ ಆಗಿ ಆದ್ರೂ ಸರಿ, ನಾವು ಎಲ್ಲೆಲ್ಲಿ ನಮ್ಗೆ ಒಂದು ಬ್ಲಾಂಕ್ ಆಗ್ತೀವಿ ಅಥವಾ ನಮ್ಗೆ ಇಲ್ಲೊಂದು ಹೆಜ್ಜೆ ಇಡಕ್ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಪ್ರತಿ ಸಲ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ರವಿಕಿರಣ್ ಸರ್ ಮತ್ತೆ ಕೋಮಲ್ ಕುಮಾರ್ ಸರ್ ಇಬ್ರು ಸೇರಿ ನಮ್ಮ ಕೋಣ ಸಿನಿಮಾನ ಪ್ರತಿಯೊಂದು ಹೆಜ್ಜೆನಲ್ಲೂ ಅವ್ರು ಭಾಗಿಯಾಗಿ, ಕೆಲವೊಂದ್ಸತಿ ನಾವೇ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತೀವಿ, ನಾವೇ ಮ್ಯೂಸಿಕ್ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತೀವಿ. ಆ ರೀತಿ ಅಂದ್ರೆ ನಮ್ಮ ಸಿನಿಮಾ ನಾವು ಅಷ್ಟು ಹತ್ತಿರ ತಗೊಂಡ್ಬಿಡ್ತೀವಿ. ಮೇ ಬಿ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಮ್ಗೆ ಎಲ್ಲದಕ್ಕೂ ಇನ್ವಾಲ್ವ್ ಆಗ್ಬೇಕು ಅಂತ ಅನ್ಸುತ್ತೋ, ಅಥವಾ ಹಿಂಗಾದ್ರೂ ಕೆಲಸ ಆಗ್ಬಿಡ್ಲಿ ಅಂತ ಅನ್ಸುತ್ತೋ ಗೊತ್ತಿಲ್ಲ. ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಕೋಮಲ್ ಸರ್. ಸರ್ ನೀವಿಲ್ಲ ಅಂತ ಅಂದಿದ್ರೆ ನಾವು ಇವತ್ತು ಈ ಸ್ಟೇಜ್ ಮೇಲೆ ಇಷ್ಟು ಹತ್ತಿರದಲ್ಲಿ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ದಿಸ್ ಮೀನ್ಸ್ ಅ ಲಾಟ್ ಟು ಮೀ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಸರ್. ಸರ್ 31ಕ್ಕೆ ಬರ್ತೀವಲ್ಲ ಸರ್, ಅವತ್ತಿಗೆ ಎಲ್ಲಾನು ಪಟ್ ಅಂತ ರೆಡಿ ಇರುತ್ತೆ ಸರ್. ಸರ್ ಆಲ್ಮೋಸ್ಟ್ ನಾವೆಲ್ಲಾನು ರೆಡಿ ಇಟ್ಕೊಂಡಿದ್ದೀವಿ ಸರ್. ಏನಂದ್ರೆ ನಾವು ಇಷ್ಟು ಬೇಗ ಧೈರ್ಯ ಮಾಡೋದಕ್ಕೆ ಕಾರಣನೇ ನಮ್ಮ ಹತ್ರ ಪ್ರಾಜೆಕ್ಟ್ ರೆಡಿ ಇದೆ.
ಆ ಕಾರಣಕ್ಕೆ ನಾವು ಧೈರ್ಯವಾಗಿ ಮುಂದೆ ತಗೊಂಡು ಬರೋದಕ್ಕೆ ಮುಂದೆ ಬರ್ತಾ ಇದ್ದೀವಿ ಸರ್. ಇನ್ನೊಂದು ಏನಂತಂದ್ರೆ, ನೀವು ಆಡಿಯೋ ನೋಡಿರ್ಬೋದು, ನಮ್ಮ ಕೋಮಲ್ ಕುಮಾರ್ ಸರ್ ಅವರ ಸ್ಟುಡಿಯೋದಲ್ಲೇನೆ ನಾವು ಎಲ್ಲ ವರ್ಕ್ನು ಮಾಡಿದ್ದು, ಏನು ಡಬ್ಬಿಂಗ್ ಮಾಡಿದ್ದು. ಆ್ಯಂಡ್ ಎಸ್, ಐ ಕ್ಯಾನ್ ನೆವರ್ ಫರ್ಗೆಟ್. ಥ್ಯಾಂಕ್ ಯು ಸೋ ಮಚ್ ಜಗ್ಗೇಶ್ ಸರ್. ಪ್ರತಿಯೊಂದು ಹೆಜ್ಜೆನಲ್ಲೂ ನಮಗೆ ಸಜೆಷನ್ ಕೊಟ್ಟಿದ್ದೀರಿ. ಅಟ್ ದ ಸೇಮ್ ಟೈಮ್ ನಾವು ಡಬ್ಬಿಂಗ್ ಮಾಡಬೇಕಾದ್ರೆ ಆಗಿರ್ಬೋದು, ನಮ್ಮ ಹರಿ ಸರ್ಗ್ ಆಗಿರ್ಬೋದು, ಈ ಮುಂಚೆ ಕೂಡ ವರ್ಕ್ ಮಾಡಿರೋದ್ರಿಂದ ಬಹಳಷ್ಟು ಜಾಗದಲ್ಲಿ ಸಜೆಷನ್ಸ್ ಕೊಟ್ಟು ನಾವು ಈಸಿಯಾಗಿ ಮುಂದೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಣ್ಣ ತಮ್ಮಂದ್ರಿಬ್ರು ನಮ್ಗೆ 2 ಪಿಲ್ಲರ್ಗಳಿದ್ದ ಹಂಗೆ ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ಕಡೆಯಿಂದ ಜಗೇಶ್ ಸರ್ಗೆ ಥ್ಯಾಂಕ್ಸ್ ನ ತಿಳಿಸ್ಬೇಕು ಸರ್ ನೀವು. ಸರ್, ಉಳಿದಿದ್ದೆಲ್ಲದನ್ನು ಕೋಮಲ್ ಸರ್ ಮಾತಾಡ್ತಾರೆ. ಅವ್ರಿಗೆ ಎಲ್ಲದ್ರ ಬಗ್ಗೆ ಹೆಚ್ಚಿನ ನಾಲೆಜ್ ಇದೆ. ನಿಮ್ಗೆಲ್ಲ ಅಪ್ಡೇಟು ನಿಮ್ಗೆ ಅವರೇ ಕೊಟ್ಬಿಡ್ತಾರೆ ಸರ್. ನಾನು ತುಂಬಾ ಚಿಕ್ಕವಳಾಗ್ತೇನೆ. ಆಕ್ಚುಲಿ ಇಷ್ಟು ಟೈಮ್ ತಗೊಂಡಿರೋದೇನೆ ನನ್ನ ಏನೋ ಎಲ್ಲ ನಮ್ಮವರು ಅನ್ನೋ ಧಾರಾಳತೆ ತಗೊಂಡ್ಬಿಟ್ಟಿದ್ದೀನಿ ನಾನು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಉಳಿದಿದ್ದ ಎಲ್ಲ ಇನ್ಫಾರ್ಮೇಶನ್ ಕೋಮಲ್ ಕುಮಾರ್ ಸರ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಪೇಷನ್ಸ್ ಇಂದ ನಾನು ಮಾತು ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಪಟ್ಟಂತ 10 ಸೆಕೆಂಡ್ ಪ್ರಶ್ನೆ. ಅಲ್ಲ, ಆಕ್ಟಿಂಗ್ ಆಯ್ತು, ಪ್ರೊಡ್ಯೂಸಿಂಗ್ ಆಯ್ತು, ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಒಂದು ಕಾನ್ಕರ್ ಮಾಡುವಂತ ಯಾವ್ದಾದ್ರು ಫೀಲ್ಡ್ ಇದೆಯಾ ಈಗ ಇದೇ ಸಿನಿಮಾ ಇಂಡಸ್ಟ್ರಿ? ಡೈರೆಕ್ಷನ್ ಅಥವಾ ಬೇರೆ ಏನಾದ್ರು ಇದೆಯಾ ಸರ್? ಆಸೆಗಳಿಗೆ ಏನ್ ಸರ್, ಬಹಳಷ್ಟು ಇರುತ್ತೆ. ಇದೆಯಾ? ಬರುತ್ತೆ ಹಾಗಿದ್ರೆ. ಐ ಡೋಂಟ್ ಲೀವ್ ಎನಿ ಸ್ಟೋನ್ ಅನ್ಟಚ್ಡ್. ಆ ಥರದ ಒಂದು ಪಾಲಿಸಿ ನನ್ನ ತುಂಬಾ ವರ್ಷದ ಹಿಂದೆಯಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಏನು ಎಲ್ಲಾದ್ರಲ್ಲೂ ನಾವು ಏನೋ ಹೆಜ್ಜೆ ಇಟ್ಟಿದ ತಕ್ಷಣ ನಾವೇನೋ ಸಖತ್ತಾಗಿ ಮಾಡ್ಬಿಡ್ತೀವಿ, ಸಕ್ಸಸ್ಫುಲ್ ಆಗೇ ಬಿಡ್ತೀವಿ ಅನ್ನೋ ಥರದ್ದು ಏನಿಲ್ಲ. ಬಟ್ ಟಚ್ ಮಾಡದೆ ಹೋದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಾವು ಯಾವತ್ತಾದ್ರೂ ಒಂದು ದಿವಸ ಅದನ್ನ ಅಚೀವ್ ಮಾಡ್ಬೋದು ಅಂತ. ಸೊ ಹಾಗಾಗಿ ನೀವು ಪೇಂಟಿಂಗ್ ಟಿಂಕರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊ ಬಂದಿದ್ದೀನಿ ಅಂತ ನನಗೆ ಗೊತ್ತಾಯ್ತು. ಕಂಗ್ರಾಚುಲೇಷನ್ಸ್ ನಿಮಗೂ ಕೂಡ. ಇನ್ನು ಹೆಚ್ಚೆಚ್ಚು ಪೇಂಟಿಂಗ್ ಟಿಂಕರಿಂಗ್ ನೋಡುವಂತ ಅವಕಾಶ ನಿಮಗೆ ಸಿಗಲಿ. ಎಲ್ಲಾದ್ರೂ ಒಂದು ವಾರ ಹೋಗಿ ಬಂದ್ಬಿಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ಈ ಸಿನಿಮಾದ ನಾಯಕ ನಟ ಕೆ ಅಂದ್ರೆ ಕಿಂಗು, ಕೆ ಅಂದ್ರೆ ಕೋಮಲ್ ಕುಮಾರ್ ಸರ್, ಕೆ ಅಂದ್ರೆ ಕೋಣ. ಒಂದ್ಸಲ ಅವ್ರಿಗೋಸ್ಕರ ಚಪ್ಪಾಳೆ ಬರ್ಲಿ ಸರ್. ನಮ್ಮ ಸೆನ್ಸೇಷನಲ್ ಸ್ಟಾರ್ ಸರ್ ಇಂಟ್ರೋ ಕೊಡೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.